ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಅಂಜು, ನಿನ್ನನ್ನು 5 ನಿಮಿಷ ಮೀಟ್ ಆಗೋದಕ್ಕೆ ನಾನು ದಿನ ಎಲ್ಲ ಹೀಗೆ ಕಾಯ್ಬೇಕಾ? ಬೆಳಗ್ಗೆ ಯಾಕೆ ನಮ್ಮ ಮಾಮೂಲಿ ಜಾಗದಲ್ಲಿ ಮೀಟ್ ಮಾಡಲಿಲ್ಲ? ಏನ್ ಮಾಡ್ಲಿ ರಾಮು ಅವರೇ, ಇವತ್ತು ಅಣ್ಣನೇ ಕ್ಲಿನಿಕ್ಗೆ ನನ್ನನ್ನ ಡ್ರಾಪ್ ಮಾಡಿದ್ದಾನೆ. ಪ್ರತಿದಿನ ಅವನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ದಿನ ಅವನೇ, ಐ ಮೀನ್ ದಿನ ಅವರೇ ಡ್ರಾಪ್ ಮಾಡ್ತಾರಂತ? ಹಾಗಿದ್ರೆ ಅಂಜು, ನಾನು ನೀನು ಹೀಗೆ ಕದ್ದು ಮುಚ್ಚಿನೇ ಮೀಟ್ ಮಾಡಬೇಕಾ? ಸಡನ್ನಾಗಿ ಇದೆಲ್ಲ ಹೇಗಾಯ್ತು ಅಂಜು? ನನಗೂ ಗೊತ್ತಿಲ್ಲ ರಾಮು ಅವರೇ, ನೀವೊಂದ್ಸಲ ನಮ್ಮ ಅಣ್ಣನ ಮೀಟ್ ಮಾಡಿ ಅವನಿಗೆಲ್ಲ ವಿಷಯ ಹೇಳೋಣ. ಈ ರೀತಿ ಕದ್ದು ಮುಚ್ಚಿ ಮೀಟ್ ಮಾಡೋ ಅವಶ್ಯಕತೆನೂ ಇರಲ್ಲ. ಬಹುಶಃ ನಮ್ಮ ಅಣ್ಣಂಗೆ ನಮ್ಮ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಅದಕ್ಕೆ ಅವನ ಜೊತೆ ಒಂಥರ ನಡ್ಕೋತಿದ್ದಾನೆ. ನಮ್ಮ ಅಣ್ಣನ ದೃಷ್ಟಿಲಿ ನಾನು ಸಣ್ಣೋಳಾಗಕ್ಕೆ ಇಷ್ಟ ಇಲ್ಲ ರಾಮು ಅವರೇ. ಏನಂಜು, ಪ್ರೀತಿ ಮಾಡೋದೇ ತಪ್ಪು ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ನಾನು ನೀನು ಪ್ರೀತಿ ಮಾಡೋದು ನಿಮ್ಮ ಅಣ್ಣನ ಮುಂದೆ ತಲೆ ತಗ್ಸೋಷ್ಟು ದೊಡ್ಡ ತಪ್ಪ? ಹಂಗಲ್ಲ ರಾಮು ಅವರೇ, ಸತ್ಯ ಹೇಳಿದ್ರೆ ನಂಗೂ ಸಮಾಧಾನ ಆಗುತ್ತೆ. ಅಂಜು, ನೀನು ಒಬ್ಬ ಅಣ್ಣ ತನ್ನ ಮದುವೆಗೆ ರೆಡಿ ಆಗಿದ್ದಾನೆ. ನಿನ್ನ ಸ್ವಂತ ಅಣ್ಣ ತನ್ನ ಸಂಸಾರನ ಗಟ್ಟಿ ಮಾಡ್ಕೊಂಡಿದ್ದಾನೆ. ನೀನು ನೋಡಿದ್ರೆ ಅಣ್ಣಂದ್ರು ಜಪ ಮಾಡಿಕೊಂಡು ನಿನ್ನ ಜೀವನನ ಹಾಳು ಮಾಡ್ಕೋತಿದ್ಯಾ. ಅವ್ರ ಜೀವನನ ಅವ್ರು ನೋಡ್ಕೊಂಡಿದ್ದಾರೆ ಅಂದಮೇಲೆ ನಮ್ಮ ಜೀವನನ ನಾವು ನೋಡ್ಕೋಬೇಕು ಅಷ್ಟೇ. ಆದ್ರೆ ನಮ್ಮ ಅಣ್ಣಂದ್ರು ಸಾಕು ಮಾಡು ನಿಮ್ಮ ಅಣ್ಣಂದ್ರು ಪುರಾಣನ. ರಾಮಣ್ಣನ ಕಾಲ್. ಅಂಜು, ಕಟ್ ಮಾಡು, ಕಟ್ ಮಾಡು. ಯಾಕೆ? ಇನ್ನೇನಂಜು, ನಮಗೆ ಮಾತಾಡಕ್ಕೆ ಸಿಗೋದೇ 5 ನಿಮಿಷ. ಆ 5 ನಿಮಿಷದ ಮಧ್ಯೆ ನಿಮ್ಮ ಅಣ್ಣನ ಕಾಲ್ ಅಟೆಂಡ್ ಮಾಡಿದ್ರೆ ಹೇಗೆ? ಕಟ್ ಮಾಡು. ಸಾರಿ ರಾಮು, ಏನಾದರೂ ನಮ್ಮ ಅಣ್ಣನ ಕಾಲ್ ಕಟ್ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಹಾಯ್ ಅಂಜು, ಬಿಸಿನಾ? ಇಲ್ಲ ಅಣ್ಣ, ಹೇಳು. ಏನಿಲ್ಲ, ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ನಿನ್ನ ಕ್ಲಿನಿಕ್ಗೆ ಬಂದಿದ್ದೀನಿ. ಇಲ್ಲೇ ನಿಮ್ಮ ರಿಸೆಪ್ಷನ್ ಹತ್ರ ಕಾಯ್ತಾ ಇದ್ದೀನಿ. ವಾವ್, ಸೋ ಸ್ವೀಟ್ ಆಫ್ ಯು ಅಣ್ಣ. ನಾನೇ ಬರ್ತೀನಿ. ಯಾ ರಾಮು ಅವರೇ, ಫಸ್ಟ್ ಟೈಮ್ ಶ್ರೀರಾಮಣ್ಣ ನನ್ನ ಕ್ಲಿನಿಕ್ಕಿಗೆ ಬಂದಿದ್ದಾನೆ. ರೀಸನ್ಸ್ ಏನು ಹೇಳೋ ಆಗಿಲ್ಲ, ನೀವು ಇವತ್ತು ಶ್ರೀರಾಮಣ್ಣನ ಮೀಟ್ ಮಾಡ್ತಾ ಇದ್ದೀರಾ. ಅಣ್ಣ. ಸಾರಿ ಅಂಜು, ಬಿಸಿನಾ? ತುಂಬ ಪೇಷನ್ಸ್ ಇದ್ರ? ಯಾರೂ ಇಲ್ಲ ಅಣ್ಣ, ಅಪಾಯಿಂಟ್ಮೆಂಟ್ಸ್ ಎಲ್ಲ ಲೇಟ್ ಆಗಿದೆ. ಹೇಗಿತ್ತು ಸರ್ಪ್ರೈಸ್? ತುಂಬಾನೇ ಚೆನ್ನಾಗಿದೆ. ನೀನು ಇವಾಗ ನಂಗೆ ಸರ್ಪ್ರೈಸ್ ಕೊಟ್ಟೆ ಅಲ್ವಾ, ನಾನು ಇವಾಗ ನಿಂಗೆ ಸರ್ಪ್ರೈಸ್ ಕೊಡ್ತೀನಿ, ಬಾ. ಓಹೋ, ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.